ಓಕೆ. ಈಗ ಬಹಳ ಸಂತೋಷ, ನೀವೆಲ್ಲರೂ ಇದಕ್ಕೆ ಭಾಗವಹಿಸಿದ್ದಕ್ಕೆ. ನನ್ನಿಂದಲೂ ಮಾಡ್ಲಿಕ್ಕೆ ಸಾಧ್ಯ ಆಗಿದೆ. ನಾನು ಒಬ್ಬನಂತೂ ಮಾಡೋದಿಲ್ಲ ಯಾವಾಗಲೂ. ನಂದೊಂದು ವೀಕ್ನೆಸ್ ಅದು. ಇರೋದು ಹೇಳ್ಕೊಳಕ್ಕೆ ನೀವು 4 ಜನರಿಗಿದ್ರೆ ಜೊತೆಗೆ ಮಾಡೋದಷ್ಟೇ. ಇಲ್ಲಾಂದರೆ ಚಿಂತನೆ ಅದು ನಡೀತಾ ಇರ್ತದೆ, ಅದು ಬೇರೆ ವಿಚಾರ. ಸಾಧನೆ ಈ ರೀತಿ ನಡೀತು. ಓಕೆ. ಇವತ್ತು ವಿಶೇಷ ಅಂದರೆ ಶ್ರೀರಾಮನವಮಿ. ನವಮಿ ಪ್ರಯುಕ್ತ ಎಲ್ಲರಿಗೂ ಕೂಡ ಶುಭಾಶಯಗಳು. ನಿಮ್ಮೆಲ್ಲ ಸಂಕಲ್ಪಗಳು ಕೂಡ ನೆರವೇರಲಿ ಅಂಥೇಳಿ ಆ ಜಗನ್ಮಾತೆಯಲ್ಲಿ ಶ್ರೀರಾಮನಲ್ಲಿ ನಾನು ಆರೈಕೆ ಮಾಡಿಕೊಂಡು ಇವತ್ತು ಹೋಮ ಸಾಯಂಕಾಲ ನಿರ್ವಹಿಸಲಾಗಿದೆ. ಹೋಮ ಮುಗೀತು. ಎಲ್ಲ ಗ್ರೂಪ್ನಲ್ಲಿರ್ತಕ್ಕಂಥ ಪ್ರತಿಯೊಬ್ಬರು ಎಲ್ಲರಿಗೂ ಒಂದು ಸಂಕಲ್ಪ ಈಡೇರಲಿ ಅಂಥೇಳಿ ಭಾವನೆ, ಆ ಭಾವನೆಯಿಂದ ಹೋಮನು ಮಾಡಿದ್ದಾಯಿತು. ಹೋಮ ಮುಗಿಯೋದಕ್ಕೋಸ್ಕರವಾಗಿ ನಾನು ಒಂದು 3 ನಿಮಿಷ 2 ನಿಮಿಷ ಇರಬೇಕಾದ್ರೆ ಕರೆಕ್ಟಾಗಿ ಮುಗಿಸಿ ನಿಮ್ಮ ಎದುರಿಗೆ ಪ್ರತ್ಯಕ್ಷ ಆಗಿದ್ದೀನಿ ಅಷ್ಟೇ, ಆನ್ಲೈನಲ್ಲಿ. ಇವತ್ತು ಶ್ರೀರಾಮನವಮಿ ಏನು ವಿಶೇಷ? 9 ನವಮಿ ಅಂದರೆ 9 ಅಂದರೆ ಪೂರ್ಣ ಸಂಖ್ಯೆ. ರಾಮ ಅಂದ್ರೆ ಏನು? ಹಾಯ್. ಓಕೆ. ನವಮಿ ಅಂದರೆ ವಾಯ್ಸ್ ಸರಿಯಾಗಿ ಕೇಳಿಸ್ತಾ ಇಲ್ಲ. ಓಕೆ, ವಾಯ್ಸು ನೋಡ್ತೇನೆ. ಓಕೆ, ಸೌಂಡ್ ಕಡಿಮೆ ಅನಿಸ್ತದೆ. ಸೌಂಡ್ ಓಕೆ. ಓಕೆ, ಈಗ ಸ್ವಲ್ಪ ಹತ್ರ ಇಟ್ಕೊಂಡಿದ್ದೀನಿ ಮೈಕ್, ಮೊಬೈಲೆಲ್ಲ. ಶ್ರೀರಾಮನವಮಿ. ಶ್ರೀ ಅನ್ನೋದು ಅದು ಶ್ರೀ ಅಂದರೆ ಸರಸ್ವತಿ, ಲಕ್ಷ್ಮಿ, ಪಾರ್ವತಿ ಮೂರಕ್ಕೂ ಶ್ರೀನೇ ಅಂತಾರೆ. ಶ್ರೀ ಅಂದರೆ ಲಕ್ಷ್ಮಿನೂ ಹೌದು, ಸರಸ್ವತಿನೇ ಇದು, ಪಾರ್ವತಿನೂ ಹೌದು. ರಾಮ, ಶ್ರೀರಾಮ ಅಂದರೆ ಅತ್ಲಾಗ ಅಮ್ಮನ್ನು ಸ್ಮರಣೆ ಮಾಡ್ದಂಗೆ ಇತ್ಲಾಗ ಅಪ್ಪನ್ನು ಸ್ಮರಣೆ ಮಾಡ್ದಂಗೆ. ನಮ್ಮಲ್ಲಿ ಸಮಯಾಚಾರ ಅಂತಾರೆ. ಒಬ್ಬರನ್ನೇ ಪೂಜೆ ಮಾಡಿದ್ರೆ ಸಮಯಾಚಾರ ಆಗೋದಿಲ್ಲ. ಗಂಡ ಹೆಂಡತಿ ಇಬ್ಬರನ್ನೂ, ಅಪ್ಪನ್ನು ಅಮ್ಮನ ಇಬ್ಬರನ್ನೂ ಪೂಜೆ ಮಾಡೋ, ಅದು ಸಮಯಾಚಾರ ಅಂತ ಅನಿಸ್ಕೊಳ್ತದೆ. ಶ್ರೀರಾಮ ಅಂದರೆ ಅದು ಮಹಾ ಒಂದು ಮಂತ್ರ. ರಾಮ ಅಂದರೆ ಏನಾಗತ್ತೆ? ರಾಮ ಅಂತ ಅಂದರೆ ನಮಗೇನು ಸಿಗುತ್ತೆ? ಪುಣ್ಯ ಬರ್ತದೆ. ಓಕೆ, ಮತ್ತೇನು ಬರ್ತದೆ? ರಾಮನ ಲಕ್ಷಣ ಏನು? ಅವನ ಲಕ್ಷಣನ ಒಂದು ಶ್ಲೋಕದಲ್ಲಿ ವರ್ಣನೆ ಮಾಡಿದ್ದಾರೆ. ಆಪದಾಂ ಅಪಹರ್ತಾರಂ ಧಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ. ಇದರ ಅರ್ಥ ತಿಳ್ಕೊಳ್ಳೋಣ. ಆಪದಾಂ ಅಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ. ಇನ್ನೊಂದ್ಸಲಿ ಕೇಳಿಸ್ಕೊಳ್ಳಿ. ಆಪದಾಂ ಅಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ. ಆಪದಾಂ ಅಪಹರ್ತಾರಂ. ಆಪದ ಅಂದರೆ ಆಪತ್ತುಗಳು, ಸಂಕಟಗಳು, ನೋವುಗಳನ್ನು ಅಪಹರಿಸ್ತಾನಂತೆ. ಯಾರು ರಾಮ ಅಂತಾರಲ್ಲ ಅವಾಗ ಓಹೋ ಇವ್ರಿಗೆ ಆಪತ್ತುಗಳಿದ್ರೆ ಅವನ್ನ ಅಪಹರಿಸ್ತಾನಂತೆ. ಆಪದಾಂ ಅಪಹರ್ತಾರಂ. ಆಪತ್ತುಗಳನ್ನು, ನೋವುಗಳನ್ನ, ಸಂಕಟಗಳನ್ನು ನಮ್ಮಿಂದ ಕದೀತಾನಂತೆ. ಕೃಷ್ಣ ಕದ್ದಿದ್ನಲ್ಲ, ಕೃಷ್ಣ ಗುಣ ರಾಮನಿಗೂ ಐತೆ. ಏನು ಕದೀತಾನಂದರೆ ನಮ್ಮಲ್ಲಿರ್ತಕ್ಕಂಥ ಆಪತ್ತುಗಳನ್ನು, ಕಷ್ಟಗಳನ್ನು ಅವನು ಕದೀತಾನಂತೆ. ಆಪದಾಂ ಅಪಹರ್ತಾರ. ಅಪಹರ್ತ ಅಂದರೆ ಕದಿಯೋದು ಅಂತ. ಆಪದಾಂ ಅಪಹರ್ತಾರಂ ದಾತಾರಂ ಸರ್ವಸಂಪದಾಂ. ದಾತಾರಂ ಸರ್ವಸಂಪದಾಂ ಅಂದರೆ ದಾತಾರಂ ಅಂದರೆ ಕೊಡುವಂಥವನು. ಏನು ಕೊಡ್ತಾನೆ? ಸರ್ವ ಸಂಪತ್ತುಗಳನ್ನು ಕೊಡ್ತಾನೆ. ಆಪತ್ತುಗಳನ್ನು ಕಳೀತಾನೆ, ಸರ್ವ ಸಂಪತ್ತುಗಳನ್ನು ಕೊಡ್ತಾನೆ. ಆಪದಾಂ ಅಪಹರ್ತಾರಂ ದಾತಾರಂ ಸರ್ವಸಂಪದಾಂ.
ಲೋಕಾಭಿರಾಮಂ, ಲೋಕಕ್ಕೆ ಅಭಿರಾಮವಾಗಿರ್ತಕ್ಕಂಥ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ, ಅಂದರೆ ಪುನಃ ಪುನಃ, ಭೂಯೋ ಭೂಯೋ ಅಂದರೆ ಪುನಃ ಪುನಃ ನಮಸ್ಕರಿಸ್ತೇನೆ. ಇದು ಈ ಮಂತ್ರದ ಅರ್ಥ, ಈ ಶ್ಲೋಕ. ಆಪದಾಂ ಅಪಹರ್ತಾರಂ ಧಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮಿ. ಈ ಒಂದು ಶ್ಲೋಕ ಹೇಳಿದರೆ ಸಾಕು. ಏನು ಗುರುಗಳೇ, ಅವತ್ತು ನೋಡಿದರೆ ಸಿದ್ಧಕುಂಜಿಕ ಒಂದು ಸಾಕಂದ್ರಿ, ಮೊನ್ನೆ ನೋಡಿದ್ರೆ ಸರ್ವ ಚೈತನ್ಯ ರೂಪ ಅಂತಂದ್ರಿ, ಇನ್ನೊಂದು ಸ್ವಲ್ಪ ನೋಡಿದ್ರೆ ಶಿವಂ ಹರಿಂ ವಿಧಾತಾರಂ ಬಿಟ್ರೆ ಇನ್ನೊಂದಿಲ್ಲ ಅಂದ್ರಿ. ಇವತ್ತು ನೋಡಿದ್ರೆ ಅದು ಹೊಸದೊಂದು ತಂದಿದ್ದೀರಲ್ಲ, ಅನ್ನಿಸ್ತದಲ್ಲ. ಲೋಕೋ ಭಿನ್ನ ರುಚಿ, ಎಲ್ಲವೂ ಸ್ವೀಟೇ, ಲಡ್ಡು, ಜಿಲೇಬಿ, ಮೈಸೂರು ಪಾಕು ಎಲ್ಲವೂ ಸ್ವೀಟೇ. ಒಬ್ಬರಿಗೆ ನನಗೆ ಮೈಸೂರು ಪಾಕ್ ಇಷ್ಟ, ಇನ್ನೊಬ್ರಿಗೆ ಲಡ್ಡು ಇಷ್ಟ, ಇನ್ನೊಬ್ರಿಗೆ ಜಿಲೇಬಿ ಇಷ್ಟ, ಇನ್ನೊಬ್ರಿಗೆ ಜಹಂಗೀರ್ ಇಷ್ಟ, ಇನ್ನೊಬ್ರಿಗೆ ಪಾಯಸ ಇಷ್ಟ. ಹಾಗೆ ಲೋಕೋ ವಿಭಿನ್ನ ರುಚಿ ಅನ್ನಂಗೆ ನಮ್ಮ ಶಾಸ್ತ್ರಗಳೇನು ಮಾಡಿವೆ ಅಂದರೆ ಅನೇಕ ಮಾರ್ಗಗಳನ್ನು ತಂದಿಟ್ಟಿದ್ದಾವಷ್ಟೇ. ಒಂದಕ್ಕೊಂದು ಭೇದನೇ ಇಲ್ಲ. ಮತ್ತೆ ಇದು ಮಾಡಿದರೆ ಅದು ತಪ್ಪಾಗುತ್ತಾ, ಅದು ಮಾಡಿದ್ರೆ ಇದು ತಪ್ಪಾಗುತ್ತಾ, ಏನೇನಿಲ್ಲ ಅದರೊಳಗೆ. ರಾಮನವಮಿ ತಂದು ಮತ್ತೆ ಎಲ್ಲಿ ಕರ್ಕೊಂಡೋದು, ಸೀದಾ ಅಲ್ಲಿಗೆ ಕರ್ಕೊಂಡೋಗೋದು. ಮತ್ತೆ ನಮ್ಮ ಸ್ಥಾನಕ್ಕೆ, ಮೂಲ ಸ್ಥಾನ ಆತ್ಮ. ರಾಮ ಅಂದರೆ ಆತ್ಮಾರಾಮ ಅಂದರೆ ಆತ್ಮಜ್ಞಾನವೇ. ರಾಮ ಅಂದರೆ 3 ಅಕ್ಷರ ಇದೆ, 2 ಅಕ್ಷರ. ಅಲ್ಲಿ ರಾ ಅಂದರೆ ಏನಾಗುತ್ತೆ, ತೆಗಿತೀವಿ. ಆ ಮಾ ಅಂದರೆ ಯಾರು ಜಾಯ್ನ್ ಆಗ್ತದೆ, ಮಾ ಅಂದರೆ ಮುಚ್ಕೊಳ್ತೀವಿ. ಅಂದರೆ ಸೃಷ್ಟಿ ಆ ಅಂತಂದ್ರೆ ಹಂಗೇ ತೆಗ್ದಿರೋದು. ಸೃಷ್ಟಿ ಸ್ಥಿತಿ ಲಯ. ರಾಮ ಅಂದರೆ ಇದೆ, ಸೃಷ್ಟಿ ರ ಆ ಮ, ಸೃಷ್ಟಿ ಸ್ಥಿತಿ ಲಯ, ಇದನ್ನೇ ಹೇಳ್ತಾ ಇರೋದು ರಾಮ ಮಂತ್ರ. ಏನಂದ್ರೆ ಸೃಷ್ಟಿ ಸ್ಥಿತಿ ಲಯ. ಅಲ್ಲಿಗೆ ಮತ್ತೇನಾಯ್ತು, ಬ್ರಹ್ಮ ವಿಷ್ಣು ಮಹೇಶ್ವರ ಬಂದರು. ಶ್ರೀರಾಮ ಅಂದ್ರೆ ಏನಾಯ್ತು, ಬ್ರಹ್ಮ ವಿಷ್ಣು ಮಹೇಶ್ವರರು ಬಂದರು, ಲಕ್ಷ್ಮೀನಾರಾಯಣರು ಬಂದರು, ಪಾರ್ವತಿ ಪರಮೇಶ್ವರರು ಬಂದರು. ರಾಮ ಅನ್ನೋದಕ್ಕಿಂತ ಶ್ರೀರಾಮ ಅಂದರೆ ಬಹಳ ಶಕ್ತಿ ಬರ್ತದೆ, ವಿಶೇಷವಾದ ಫಲ. ಯಾಕಂದ್ರೆ ಭಾವನೆ ಮಾಡ್ಬೇಕು, ಭಾವನೆ ಮಾಡದೇ ಇದ್ರೆ ಏನು ಬರಲ್ಲ. ಯದ್ಭಾವಂ ತದ್ಭವತಿ. ಭಾವನೆ ಇಲ್ದಂಗೆ ನೀವು 1000 ಲಕ್ಷ ಸರಿ ಜಪ ಮಾಡಿದ್ರು ಅದರದ್ದು ಫಲಿತ ಇರೋದಿಲ್ಲ, ಫಲ ಕಡಿಮೆ ಇರ್ತದೆ. ಇರೋದಿಲ್ಲ ಅಂತಲ್ಲ, ಇರ್ತದೆ, ಫಲಿತ ಕಡಿಮೆ ಇರ್ತದೆ. ಶ್ರೀರಾಮ ಅಂದರೆ ಎಷ್ಟರ್ಥ, ಶಿವಮರಿ ವಿಧಾತಾರಂ ಅಷ್ಟು ಉದ್ದ ಹೇಳೋದಕ್ಕೂ ಶ್ರೀರಾಮ ಅನ್ನೋದಕ್ಕೆ ಸಮ ಇವತ್ತಿನ ಅರ್ಥ ಆಗಿದ್ದು. ಇದು ಗೊತ್ತಿಲ್ಲ, ಈಗ ಹೇಳ್ತಾ ಬಂತ ಅಷ್ಟೇ. ಸುಮ್ಮನೆ ಇದ್ರೆ ಅವು ಬರ್ತಾ ಇರ್ತವೆ ಅಷ್ಟೇ. ಇದರ ತತ್ವ ಏನು, ರಾಮನ ತತ್ವ ಏನು ಅಂತ ಸುಮ್ಮನೆ ಅನ್ನಿಸ್ತಷ್ಟೇ. ಇವತ್ತು ರಾಮಂದು ಹೇಳಬೇಕಂತ ಅನ್ನಿಸ್ತು. ರಾಮ ಅಂದರೆ ಸರ್ವವು. ಇದು ಜಾತಿ ಪರವಾಗಿಲ್ಲ, ಜಾತಿಗೆ ಸಂಬಂಧನೇ ಇಲ್ಲ. ಇದು ಗಾಡ್. ಈಗ ನಿಮಗೊಂದು ಉದಾಹರಣೆ ಹೇಳ್ತೀನಿ. ಬ್ರಹ್ಮ ವಿಷ್ಣು ಮಹೇಶ್ವರನ ಇವತ್ತು ರಾಮ ಬಂದಿದ್ದನಲ್ಲ, ಅದಕ್ಕೂ ಸ್ವಲ್ಪ ಸೇರಿಸ್ಬಿಡೋಣ, ಅವ್ರನ್ನೂ ತಗೊಂಡೋಣ, ನೋಡೋಣ ಬೇಡ? ಬ್ರಹ್ಮ ವಿಷ್ಣು ಮಹೇಶ್ವರನ ನೋಡೋಣಲ್ಲ, ಬೇಡ? ಯಾಕೋ ಸೀರಿಯಸ್ ಆಗಿ ನೋಡ್ತಾ ಇದೆ. ಎಸ್, ಈಗ ಸೈಂಟಿಫಿಕ್ ಆಗಿ ನೋಡೋಣ. ನಮ್ದೆಲ್ಲ ಸೈಂಟಿಫಿಕ್ ಆಗಿ ನೋಡೋದೆಲ್ಲ ಈಗಿನ ಟೆಂಪರ್ಮೆಂಟ್ ಅಂದರೆ ಸೈಂಟಿಫಿಕ್ ಆಗಿ ಹೇಳ್ಬೇಕು. ಏನಾದರೂ ಹೇಳಿದರೆ ಈಗೆಲ್ಲ ಹುಡುಗರು ಅದ್ರೆ ಓದ್ತಾ ಇದ್ದಾರಲ್ಲ. ಸೈಂಟಿಫಿಕ್ ಆಗಿ ಇವತ್ತು ಬ್ರಹ್ಮ ವಿಷ್ಣು ಮಹೇಶ್ವರನ ನೋಡೋಣ. ಈಗ ಫಸ್ಟು ಆ ಒಂದು ಫಿಲಾಸಫಿ ಏನು ಹೇಳ್ತಂದರೆ, ಅಂದರೆ ಫಸ್ಟಿಗಿದ್ದಿದ್ದು ಒಂದು ಶಕ್ತಿ, ಎನರ್ಜಿ ಒಂದಿತ್ತು. ಅದು ಫಸ್ಟ್ ಏನಂದರೆ, ಫಸ್ಟ್ ಜನ್ರೇಟ್ ಆಯಿತು. ಫಸ್ಟ್ ಏನಾಯಿತು, ಒಂದು ಸೃಷ್ಟಿ ಜನ್ರೇಟ್ ಆಯಿತು. ಓಕೆ, ಜನ್ರೇಟ್ ಆಗ್ತಕ್ಕಂಥ ಒಂದು ಶಕ್ತಿ ಇದೆ. ಅವು ಸೈನ್ಸ್ ಹೇಳೋದು ಇದೇನಾ, ಕರೆಕ್ಟಾ ಅಲ್ವಾ? ಹಿಂಗೆ ತೋರಿಸಿದ್ರೆ ನನಗೆ ಅರ್ಥ ಆಗುತ್ತೆ. ಓಕೆ, ಜನ್ರೇಟ್ ಅಂದರೆ ಜಿ ಮೊದಲನೇ. ಆಮೇಲೆ ಜನ್ರೇಟ್ ಆದಮೇಲೆ ಆಪ್ರೇಟ್ ಬೇಕಲ್ಲ, ಆಪ್ರೇಟ್
ಆಪ್ರೇಟಿಂಗ್ ಅಂದರೆ ಅದು ಹೆಂಗೆ ನಡೆಸ್ಬೇಕಲ್ಲ, ಆಪ್ರೇಟ್. ಅದೇ ಆಪ್ರೇಟ್ ಒಂದು ಶಕ್ತಿ ಜನರೇಟ್. ಎರಡನೇದು ಆಪರೇಟ್. ಮೂರನೇದು ಡಿಸ್ಟ್ರಾಯ್, ನಾಶ ಮಾಡೋದು ಬೇಕಲ್ವ. ಸೃಷ್ಟಿ ಆಗಬೇಕು, ಸ್ಥಿತಿ ಆಗಬೇಕು, ನಾಶ ಆಗಬೇಕು. ಫಸ್ಟ್ನೇದೇನು ಜನರೇಟ್ ಅಂದರೆ ಫಸ್ಟ್ನೇ ಅಕ್ಷರ ತಗೊಳ್ರಿ ಜಿ. ಓಕೆ, ಅದೇ ಜಿ ಅಂದರೆ ಬ್ರಹ್ಮ. ಜಿ ಅಂದರೆ ಬ್ರಹ್ಮನೇ, ಸೃಷ್ಟಿಕರ್ತ ಅಂದ್ರೆ ಬ್ರಹ್ಮ, ಜಿ. ಓ ಅಂದರೆ ಆಪರೇಟ್, ವಿಷ್ಣು. ಡಿ ಅಂದರೆ ಡಿಸ್ಟ್ರಾಯ್, ನಾಶಕರ್ತ, ಶಿವ. ಬ್ರಹ್ಮ ವಿಷ್ಣು ಮಹೇಶ್ವರ್. ಗಾಡ್ ಅಂದರೆ ಇಷ್ಟೇ. ಗಾಡ್ ಹೀಗೆನಾ? ಹಾಂ, ಸೈಂಟಿಫಿಕ್ ಆಗಿ ಹಿಂಗೆ. ಜಿ ಓ ಡಿ ಗಾಡ್ ಅಂದರೆ ಬ್ರಹ್ಮ ವಿಷ್ಣು ಮಹೇಶ್ವರ್. ಮತ್ತೆ ಬೇರೆ ಏನಿಲ್ಲ. ಹಲೋ, ಹಾಂ ಹೇಳ್ರಿ ಮತ್ತೆ. ಹಾಂ 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 ಓಕೆ, ಹೌದು. ಹಾಂ ಹೌದು, ಕರೆಕ್ಟ್. ನೀವು ಹೇಳೋದು ಕೂಡ ಕರೆಕ್ಟ್ ಇದೆ. ಭಾಳ ಒಳ್ಳೆ ಪ್ರಶ್ನೆ. ಅಂದರೆ ನೀವು ಪ್ರಶ್ನೆ ಏನು ಮಾಡ್ತಿದ್ದೀರಿ ಅಂದರೆ, ಯಾಕಂದರೆ ಇದು ನೀವು ಪ್ರಶ್ನೆ ಕೇಳೋದು ರೆಕಾರ್ಡ್ ಆಗಲ್ಲ, ಅದೇನೋ ಗೊತ್ತಿಲ್ಲ, ಮೊಬೈಲ್ ಡಿಫೆಕ್ಟು, ಅದು ಆ್ಯಪಂದೇನೋ ಗೊತ್ತಿಲ್ಲ. ಮೊದಲಾಗ್ತಿತ್ತು, ಏನೋ ಆಗಿದೆ ಗೊತ್ತಾಗ್ತಿಲ್ಲ. ಅದಕ್ಕೆ ಆ ಪ್ರಶ್ನೆನ ಹೇಳ್ತೀನಿ. ಯಾಕಂದ್ರೆ ನಿಮ್ಮ ಪ್ರಶ್ನೆ ಕೇಳಿದರೆ, ಈಗ ನಾವು ಪುರಾಣದಲ್ಲಿ ನೋಡ್ತೀವಿ, ಶಿವ ಸಂಹಾರಕರ್ತ ಅಂತ ಹೇಳಿದ್ರಿ. ಮತ್ತು ದೇವಿ ಪುರಾಣ ಎಲ್ಲ ನೋಡಿದ್ರೆ ವಿಷ್ಣು ಅಥವಾ ಲಲಿತಾ ಅಮ್ಮ ಅಥವಾ ದೇವಿ ಬಂದು ಸಂಹಾರ ಮಾಡ್ತಾರೆ. ಮತ್ತು ಇದು ಹೆಂಗೆ ಅಂತ ನಿಮ್ಮ ಪ್ರಶ್ನೆ ಕರೆಕ್ಟಾ? ಓಕೆ, ಡನ್. ಇದು ನೋಡೋಣ. ಈಗ ಒಬ್ಬ ಮನೆಗೆ ಒಂದು ತಾಯಿ ಇದ್ದಾಳೆ. ಓಕೆ, ತಾಯಿ ಇದ್ದಾಳೆ. ಏನು ಮಾಡ್ತಾಳೆ? ಊಟ ಬಡಿಸ್ತದೆ ಮಗುಗೆ ಊಟ ಬಡಿಸ್ತಾಳೆ. ಓಕೆ, ಅದಾದಮೇಲೆ ಸ್ವಲ್ಪ ಹೊತ್ತಾದಮೇಲೆ ಅವನು ಆಟ ಆಡ್ಕೊಂಡು ಏನೋ ಬರ್ತಾನೆ, ಕೂತ್ಕೊ ಓದ್ಕೊ ಅಂತಾರೆ ಇಲ್ಲ? ಹಾಂ, ಹೇಳ್ತಾರೆ. ಹೇಳಿದ್ಮೇಲೆ ಹೇಳು, ಈ ಹೇಳು. ಯಾಕಂದ್ರೆ ಅದೇ ನಾವು 1ನೇ ಕ್ಲಾಸ್ ಓದಿರೋದಲ್ಲ, ಅದಕ್ಕೆ ಈ ಹೇಳಿಸ್ತೀನಿ. ಈ ಹೇಳು. ಏನೋ ಓದಿಸ್ತಾರೆ, ಕಟ್ಟಿಗೆ ಇಟ್ಕೊಂತಾಳೆ ಇಲ್ಲ ತಾಯಿ. ಅವಾಗೇನಾದ್ಲು? ಅವಾಗ ಅನ್ನಪೂರ್ಣೇಶ್ವರ ಆದ್ಲು. ಈಗೇನಾದ್ಲು? ಕಟ್ಟಿಗೆ ಇಟ್ಕೊಂಡು ಸರಸ್ವತಿ ಆದ್ಲು. ಹೇಳು ಅಂತ. ಅವನು ಹಠ ಮಾಡಲಿಲ್ಲ ಅಂದರೆ 2 ಬಿಟ್ಲು. ಅವಾಗೇನಾದ್ಲು? ಕಾಳಿ ಆದ್ಲು. ಒಂದು ಮನುಷ್ಯಳು, ಒಂದು ಸ್ತ್ರೀ, ಇತ್ಲ ಕಾಳಿ ಆದ್ಲು, ಇತ್ಲಕ್ ಸರಸ್ವತಿ ಆದ್ಲು, ಈ ಕಡೆ ಅನ್ನಪೂರ್ಣೇಶ್ವರ ಆದ್ಲು. ಒಬ್ಬ ತಾಯಿ ಇಷ್ಟ ಆಗೋದಾದ್ರೆ ಅವ್ರು ಆಗೋದೇನು ಭಾರಿ ದೊಡ್ಡದೇನಲ್ಲ. ಇರೋ ಒಂದೇ ಶಕ್ತಿನೇ. ಇನ್ನೊಂದೇನಂದ್ರೆ, ಒಂದೇ ಶಕ್ತಿನೇ 3 ಭಾಗ. ಅದು ಒಂದೇ ಅಂಶದಿಂದ ಬಂದಿರತಕ್ಕಂತಹದ್ದು. ಸೃಷ್ಟಿ ಅಂದರೆ ಲಯ ಆದರೆ ಸೃಷ್ಟಿ ಆಗಕ್ಕೆ ಸಾಧ್ಯ. ಸೃಷ್ಟಿ ಇದ್ದರೆ ಅದು ಏನು ಮಾಡಲಿಕ್ಕೆ, ಸೃಷ್ಟಿ ಸ್ಥಿತಿ ಇರಲಿಕ್ಕೆ ಸಾಧ್ಯ. ಅವೆರಡು ಒಟ್ಟಿಗೆ ಇರ್ತವೆ. ಈಗ ಇವತ್ತು ಬೆಳಗ್ಗೆ ಸತ್ತೋಯ್ತು, ಕರೆಕ್ಟಾ? ಮಧ್ಯಾಹ್ನ ಅದು ಕೂಡ ಸತ್ತೋಯ್ತು. ಈಗ ಯಾವುದು? ಸಾಯಂಕಾಲ ಹುಟ್ಟೈತೆ. ಇನ್ನು ಸ್ವಲ್ಪ ಹೊತ್ತಿಗೆ ರಾತ್ರಿ ಹುಡ್ತೈತೆ. ಸಾಯಂಕಾಲ ಸತ್ತೋಯ್ತಾ ಬದುಕೈತ? ಬೆಳಿಗ್ಗೆ 3 ಒಟ್ಟೊಟ್ಟಿಗೆ ಇರ್ತವೆ. ಒಂದೇ ಕ್ರಮೇಣ ನೋಡಿದ್ರೆ 3 ಒಟ್ಟಿಗೆ ಇರ್ತವೆ. 3 ಬೇರೆ ಬೇರೆ ಅಲ್ಲ, ಒಂದೇ. ಇನ್ನೂ ಸೂಕ್ಷ್ಮವಾಗಿ ಅರ್ಥ ಮಾಡ್ಕೊಂಡ್ರೆ, ಈಗ ಟೈಮ್ 8:05 ಆಗಿದೆ. ಇನ್ನು ಸ್ವಲ್ಪ ಹೊತ್ತಿಗೆ 8:06 ಆಗುತ್ತೆ. 8:05 ಸತ್ತೋಯ್ತು, 8:06 ಹುಟ್ಟಿತು. 8:06 ಇದೆ. ಈಗ 8:07ಕ್ಕೆ 8:06 ಸಂಹಾರ ಆಯಿತು, 1 ನಿಮಿಷದಲ್ಲಿ. ಅದು 1 ನಿಮಿಷದಲ್ಲಿ ನೋಡಿದರೆ ಕಾಣಿಸ್ತದೆ. ಅದು 1 ಸೆಕೆಂಡ್ನಲ್ಲಿ ನೋಡಿದರೆ ಸೃಷ್ಟಿ ಅದೇ, ಸ್ಥಿತಿ ಅದೇ, ಲಯ ಅದೇ, 3 ಅದೇ, ಬೇರೆ ಏನೂ ಇಲ್ಲ. ಒಂದೇ ಒಂದು ಇರ್ತಕ್ಕಂಥ ವಸ್ತು ಅನೇಕ ರೂಪವಾಗಿ ಕಾಣಿಸ್ತಾ ಇದೆ ನಮಗೆ, ಅಷ್ಟೇ ವಿನಃ ಸೃಷ್ಟಿ ಸ್ಥಿತಿ ಲಯ ಒಂದು ಶಕ್ತಿ ಅಷ್ಟೇ. ಅದು ಸರ್ವರೂಪದಲ್ಲಿ ಸರ್ವರಲ್ಲಿಯೂ ಇದೆ. ನಿಮ್ಮೊಳಗೂ ಅದೇ ಇದೆ.
ನಮ್ಮೊಳಗೂ ಅದೇ ಇದೆ. ಎಲ್ಲರೊಳಗೂ ಈ ಪ್ರಪಂಚದ ಪ್ರತಿಯೊಂದು ವಸ್ತುವಿನಲ್ಲಿರ್ತಕ್ಕಂಥ ಸೃಷ್ಟಿ ಸ್ಥಿತಿ ಲಯ ಶಕ್ತಿಗಳು ಪ್ರತಿಯೊಂದರಲ್ಲೂ ಕೂಡ ಇದಾವೆ ಅಂತ ಅರ್ಥ. ಬೇರೆ ಬೇರೆ ಇಲ್ಲ ಅಂತ ಏನಿಲ್ಲ. ಓಕೆ, ಕ್ಲಿಯರಾ? ಏನಾರ ಡೌಟ್? ಓಕೆ ಓಕೆ, ಥ್ಯಾಂಕ್ ಯು. ಅಂದರೆ ಸೃಷ್ಟಿನೂ ಅದೇ ಶಕ್ತಿನೇ, ಒಂದೇ ಶಕ್ತಿನೇ ಅನೇಕ ರೂಪವಾಗಿ ತಾಳಿದೆ ಅಂತ ಅರ್ಥ. ಈಗ ಈಗ ನಾಳೆ ಇದ್ದಿದ್ದು ವರ್ತಮಾನ ಆಗತ್ತೆ. ಇನ್ನೂ ಸೂಕ್ಷ್ಮಗಳಂದ್ರೆ ಈಗ ನಾಳೆ ಅಂತಕ್ಕಂಥದ್ದು ಭವಿಷ್ಯತ್ ಕಾಲ, ಅದು ಈಗ ವರ್ತಮಾನ ಆಗತ್ತೆ. ಇನ್ನು ಸ್ವಲ್ಪ ಹೊತ್ತು ಹೋದರೆ ಭೂತಕಾಲ ಆಗತ್ತೆ. ಒಂದೇ ಕಾಲ ಇರೋದೊಂದು ಪ್ರೆಸೆಂಟ್ ಟೆನ್ಸ್, ಇದೊಂದೇ ಇರೋದು ಕಾಲ. ಯಾವಾಗಲೂ ಭೂತಕಾಲನೂ ಇಲ್ಲ, ಭವಿಷ್ಯತ್ ಕಾಲನೂ ಇಲ್ಲ, ಇರೋದೊಂದೇ ಪ್ರೆಸೆಂಟ್ ಟೆನ್ಸ್. ಆ ಭವಿಷ್ಯತ್ ಕಾಲನೇ ವರ್ತಮಾನ ಆಗತ್ತೆ, ವರ್ತಮಾನನೇ ಭೂತ ಆಗತ್ತೆ. ಭೂತದ್ದೇ ವರ್ತಮಾನ, ಭವಿಷ್ಯತ್ತು ಕೂಡ ವರ್ತಮಾನನೇ. ವರ್ತಮಾನನೇ ಫೈನಲ್. ಅದಕ್ಕೆ ವರ್ತಮಾನದಲ್ಲಿ ಅಂತ ಹೇಳೋದು. ವರ್ತಮಾನದಲ್ಲಿ ಅಂದರೆ ಅನಂತ ಶಕ್ತಿ ನಮ್ಮಲ್ಲಿ ರೋಲ್ ಆಗಬೇಕಾದ್ರೆ ನಾವು ಹೇಗಿರಬೇಕು? ಸಹಜ ಸ್ಥಿತಿಯಲ್ಲಿ, ಧ್ಯಾನ ಸ್ಥಿತಿಯಲ್ಲಿ ಏನು ಮಾಡ್ತೀವಿ, ಸಾಕ್ಷಿ ಸ್ಥಿತಿಯಲ್ಲಿ ಇರ್ತೀವಲ್ಲ, ಅದು ನಮಗೆ ಎನರ್ಜಿ ಅಂತ ತಂದುಕೊಡ್ತದೆ. ಇದು ಸಾರಾಂಶ. ಓಕೆ, ಭಾಳ ಸಂತೋಷ, ಒಳ್ಳೆ ಪ್ರಶ್ನೆ ಕೇಳಿದ್ರಿ. ಇನ್ನೊಬ್ರು ಯಾರ ಕೈ ಎತ್ತಿದ್ದಾರೆ, ಯಾರ ಗೊತ್ತಿಲ್ಲ, ಮಾತಾಡ್ಬೋದು. ನಮಸ್ತೆ. ಹಾಂ. ಹ್ಞೂ. ಭಾಳ ಒಳ್ಳೆ ಪ್ರಶ್ನೆ ಮಾಡಿದಿರಿ. ಈಗ ಉಮಾಶಂಕರ್ ಅವ್ರು ಕೇಳ್ತಿರೋದೇನು ಅಂದರೆ, ಇಷ್ಟೊಂದು ವೈವಿಧ್ಯತೆ ಹೇಗಿದೆ ಈ ಪ್ರಪಂಚದಲ್ಲಿ, ಈ ವಿಶ್ವದಲ್ಲಿ, ಭಗವಂತ ಯಾಕೆ ಸೃಷ್ಟಿ ಮಾಡಿದ? ಒಂದ್ಸಲ ನೋವಿದೆ, ಒಂದ್ಸಲ ಸಂಕಟ ಇದೆ, ಒಂದ್ಸಲ ಸಂತೋಷ ಇದೆ, ಸಾವು ನೋವು ದುಃಖ ಎಲ್ಲವೂ ಇದೆ. ಯಾಕೆ ಒಂದೇ ಥರ ಯಾಕೆ ಇರಬಾರ್ದು ಅಂತ ಪ್ರಶ್ನೆ. ಒಂದೇನಂದರೆ, ಸುಖ ಯಾವಾಗ ದುಃಖ ಇರ್ತದಲ್ಲ, ದುಃಖ ಇದ್ದರೆ ಮಾತ್ರ ಸಂತೋಷದ ಗೊತ್ತಾಗತ್ತೆ ರುಚಿ. ಇಲ್ಲಾಂದರೆ ಸಂತೋಷದ ರುಚಿನೇ ಗೊತ್ತಾಗಲ್ಲ. ಸ್ವಲ್ಪ ಖಾರ ಆದರೆ ಅವಾಗ ಸಹ ಬಾಯಾರಿಕೆ ಆದರೆ ನೀರು ಕುಡಿದ್ರೆ ಅದರ ಆನಂದ ಬೇರೆ. ಎಲ್ಲವೂ ಬೇಕು, ಸೃಷ್ಟಿ ಇರಬೇಕು, ಸ್ಥಿತಿ ಇರಬೇಕು, ಲಯ. ಆ ಮೂರು ಯಾವಾಗಲೂ ಇರವೇ. ಆ ಇರವೇ ಮೂರು, ಅವೇ ಪ್ರತಿಯೊಂದು ಯಾವಾಗಲೂ ಒಂದೇ ಥರ ಇರಬೇಕನ್ನೋದು ಈ ಪ್ರಪಂಚದಲ್ಲಿ ಯಾವಾಗಲೂ ಏನೂ ಇರೋದಿಲ್ಲ. ಪರಿಣಾಮ, ಈಗೇನು ಭಗವದ್ಗೀತೆ ಸಾರ, ಬದಲಾಗೋದು ಜಗತ್ತಿನ ನಿಯಮ. ಅನುಕ್ಷಣ ಬದಲಾಗ್ತಾನೆ ಇರ್ತದೆ. ಎನಿ ಟೈಮ್, ಪ್ರತಿಯೊಂದು ಕ್ಷಣ ಹುಟ್ತಾ ಇರ್ತದೆ, ಸಾಯ್ತಾ ಇರ್ತದೆ. ಈ ಉಗುರುಗಳು ಇದಾವಲ್ಲ, ಉಗುರುಗಳು ಅನುಕ್ಷಣ ಬೆಳೀತಾ ಇದ್ದಾವೆ. ನಮಗೆ ಈಗ ಕಾಣೋದಿಲ್ಲ ಹಿಂಗೆ ನೋಡಿದರೆ. ಈಗ ನೋಡಿ ಒಂದು ವಾರ ಬಿಟ್ಟು ನೋಡಿದ್ರೆ ಅವಾಗ ಉಗುರು ಬೆಳೆದಾವೆ, ಕಟ್ ಮಾಡ್ಕೋಬೇಕಂತ. ಬೆಳೀತದಾವೆ ಇಲ್ವೋ? ಕೂದಲುಗಳು ಬೆಳೀತಾ ಇದ್ದಾವೆ. ನಾವು ಚಿಕ್ಕಂದಿದ್ದಾಗ ಇದ್ದೀವಿ, ಆದರೆ ಈಗಾಗಲೇ ಮುಖ ಹೆಂಗಿತ್ತು ಚಿಕ್ಕಂದಿದ್ದಾಗ, ಎಷ್ಟು ಮುದ್ದಾಗಿತ್ತು, ಎಷ್ಟು ಕ್ಯೂಟ್ ಆಗಿತ್ತು, ಈಗಾಗಲೇ ಚೇಂಜ್. ಎಲ್ಲವೂ ಬದಲಾಗ್ತಾನೆ ಇದ್ದವು, ಒಂದ್ಸಲಿ ಬದಲಾಗಲ್ಲ. ಪ್ರತಿ ಕ್ಷಣನೂ ಬದಲಾಗ್ತಾನೆ ಇದೆ. ಯಾವುದು ಹಾಗೆ ಇಲ್ಲವೇ ಇಲ್ಲ. ನಮಗೆ ಅಲ್ಲಿ ಸ್ವಲ್ಪ ಹೊತ್ತು, ಇಲ್ಲಿ ಸ್ವಲ್ಪ ಹೊತ್ತು, ಮತ್ತಲ್ಲಿ ಸ್ವಲ್ಪ ಹೊತ್ತು ನೋಡಿದಾಗ ಅದು ಬದಲು ಅಂತ ಕಾಣಿಸ್ತದೆ. ಅದು ಯಾವುದು ಸತ್ತು ಇಲ್ಲ. ಒಂದ್ಸಲ ಕ್ಲಾಸ್ನಲ್ಲಿ ಮಾತಾಡ್ಕೊಂಡಿದ್ವಿ, ಕ್ಲಾಸ್ನಲ್ಲ ಇದೇ ಗ್ರೂಪಲ್ಲೇ ಮಾತಾಡ್ಕೊಂಡಿದ್ವಿ, ದಕ್ಷಿಣಾಮೂರ್ತಿ ಸ್ತೋತ್ರದಲ್ಲಿ. ಈಗಿರ್ತಕ್ಕಂಥದ್ದು ಮರ ಇತ್ತು, ಅದು ಮರ ಇದೆ, ಅದನ್ನು ಕಡಿದ್ರೆ ಏನಾಯ್ತದು? ಅದು ಕಟ್ಟಿಗೆ ಅಥವಾ ದಿನ್ನೆ ಆಯಿತು. ದಿನ್ನೆ ತೊಗೊಂಡು ಏನು ಮಾಡಿದರು, ಜಲ್ದಿ ಕೆತ್ತಿ ನೀಟಾಗಿ ಒಂದು ಸೋಫಾ ಸೆಟ್ಟೋ ಅಥವಾ ಮಂಚನೋ ಮಾಡಿದರು, ಚೇರೋ ಮಾಡಿದರು. ಆವಾಗ ಇದ್ದಿದ್ದು ಮರ ಏನಾಗ್ತದು? ದಿನ್ನೆ ಆಗಿದ್ದು ಈಗೇನಾಯ್ತು?
ಸೋಫಾ ಸೆಟ್ ಆಯಿತು. ಅದೇ ಸೋಫಾ ಸೆಟ್. ಮರ, ಅದಕ್ಕೆ ಮರ ಅನ್ನಂಗಿಲ್ಲ, ಸೋಫಾ ಸೆಟ್ ಅನ್ಬೇಕು. ಎಲ್ಲಿಂದ ಬಂತು? ಮರದಿಂದನೇ ಬಂದಿದ್ದು. ಸೋಫಾ ಸೆಟ್ಟೇ ಮರ, ಸೋಫಾ ಸೆಟ್ ಅನ್ನಬಾರ್ದು ಅಷ್ಟೇ. ಹೆಸರು ಬದಲೇ ಆಯಿತು, ಸ್ಥಿತಿ ಬದಲಾಯಿತು, ಹೆಸರು ಬದಲಾಯಿತು. ಇರೋದು ಮಾತ್ರ ಅದೇ. ಅದೇ ಇನ್ನೂ ಸ್ವಲ್ಪ ದಿವಸಕ್ಕೆ ಏನಾಯಿತು, ಹಾಳಾತು. ಅದನ್ನು ಮುರಿದು ಒಲೆಗಿಟ್ಟರು. ಒಲೆಗಿಟ್ಟಾಗ ಕಟ್ಟಿಗೆ ಆಯ್ತು. ಆ ಕಟ್ಟಿಗೆ ಹ್ಞೂ ಹ್ಞೂ ಸೌದೆ ಆಯಿತು. ಸೌದೆ. ಸೌದೆ ಆಯಿತು. ಕರೆಕ್ಟ್ ವರ್ಡ್, ಸೌದೆ ಆಯಿತು. ಇಂಥವ್ರು ಒಬ್ರು ಇರ್ಬೇಕು ನಮಗೆ. ನನಗೆ ಕನ್ನಡ ಬರೋಲ್ಲ, ಅದಕ್ಕೆ ಹಿಂಗಿದ್ರೆ ಚೆನ್ನಾಗಿ. ಸೌದೆ ಆಯಿತು. ಸೌದೆ ಇದ್ದಿದ್ದು ಏನಾಯ್ತು, ಒಲೆಗಿಟ್ರು. ಒಲೆಗಿಟ್ಟು ಬೆಂಕಿಯಾಗಿ ಇದ್ಲಾತು. ಅದು ಅವನು ಇಸ್ತ್ರಿ ಪೆಟ್ಟಿಗೆ ಉಜ್ಜಿದ. ಇದ್ಲಂದದ. ಇದ್ಲ ಕಟ್ಟಿಗೆ ಅದು. ಇಡ್ಲಿ ಗಿಡ ಅಲ್ಲ ಅದು. ಗಿಡ ಹೋಗಿ ಇಡ್ಲಿ ಆತದು. ಗಿಡನೇ ಇಡ್ಲಿ ಆಗೈತದ ಅಷ್ಟೇ. ಗಿಡ ಇಲ್ಲಲ್ಲ, ಗಿಡ ಐತಿ, ಇಡ್ಲಿ ರೂಪದಲ್ಲಿ ಐತಿ. ಆ ಇಡ್ಲಿ ಏನಾಯ್ತಂದ್ರೆ ಇನ್ನ ಕೊನೆಗೆ ಸುಟ್ಟು ಬೂದಿ ಆಗ್ಬಿಡ್ತದು. ಆ ಗಿಡನೇ ಚೇಂಜ್ ಆಗಿಲ್ಲದು. ಗಿಡನೇ ಬೂದಿ ರೂಪದಾಗ ಐತೆ ಅಷ್ಟೇ. ಅದನ್ನ ತಗೊಂಡೋಗಿ ಗಾಳಿಗೆಲ್ಲ ತೂರ್ಬಿಟ್ರು. ಅದು ನೀರಾಗೆಲ್ಲ ಕಲಿಸಿಬಿಟ್ರು. ಹಳ್ಳದಾಗ ಹೋಗ್ಬಿಡ್ತು. ಎಲ್ಲಿ ಹೋಯ್ತು? ಮಾಯಾತ. ಮಾಯ ಆಗಿಲ್ಲದು. ಯಾವುದೋ ಒಂದು ರೂಪದಾಗ ಇದೆ. ಅದೃಶ್ಯ ರೂಪದಲ್ಲಿ ನಮಗೆ ಕಣ್ಣಿಗೆ ಕಾಣಲ್ಲ ಅಷ್ಟೇ, ಬಿಟ್ರೆ ಐತಿ. ಅದು ಮತ್ತೆ ಇನ್ನೊಂದು ಭೂಮಿ ಹತ್ರ ಹೋಗಿ ಗಿಡಕ್ಕೆ ಹೋಗಿ ಗೊಬ್ಬರ ಹಾಕಿದ್ರೆ ಅದು ಮತ್ತೇನಾಯ್ತು, ಅದೇ ಮರ ಆಯ್ತು, ಅದೇ ಬೂದಿ. ಅವಾಗ ಮರ, ಇವಾಗ ಬೂದಿ, ಎಲ್ಲವೂ ಒಂದೇ. ಹಿಂಗೆ ಚೇಂಜ್ ಆಗ್ತಾನೆ ಇರ್ತದೆ. ಅದು ನಿಯಮ. ಅದು ಯಾಕಂದರೆ ಒಂದು ಎಂಜಾಯ್ ಮಾಡಬೇಕಷ್ಟೇ. ಆ ಸ್ಥಿತಿ, ಒಂದು ಸ್ಥಿತಿ ಇದ್ರೆ ಇನ್ನೊಂದು ಸ್ಥಿತಿ ಇದು ಬೆಲೆ ಗೊತ್ತಾಗತ್ತೆ. ಅಪ್ಪ ಇರೋ ತನಕ ಅಪ್ಪನ ಬೆಲೆ ಮಗನಿಗೆ ಗೊತ್ತಾಗದೇ ಇಲ್ಲ. ಅಪ್ಪ ಯಾವಾಗ ಹೋದ್ನ ಅವಾಗ ಅಯ್ಯೋ ಇಷ್ಟೆಲ್ಲ ಅಪ್ಪ ನಿರ್ವಹಿಸ್ತಿದ್ನ ಅಂತ ಅವಾಗ ಗೊತ್ತಾಗತ್ತೆ. ಹೌದಿಲ್ಲ ಯಜಮಾನ್? ಯಜಮಾನ್ರಾಗಿರೋರು ಗೊತ್ತಿರ್ತದೆ. ಅಪ್ಪ ಇದ್ದಾಗ ಏನು ಗೊತ್ತಿರಲ್ಲ, ಎಲ್ಲವೂ ಹೆಂಗಾರ ಇರಲಿ ಸುಮ್ಮನೆ ಆರಾಮ್ ಇರ್ತೈತೆ. ಒಬ್ಬ ವ್ಯಕ್ತಿ ಇಲ್ಲ ಅಂದರೆ ಅವಾಗ ಆ ಬೆಲೆ ಗೊತ್ತಾಗತ್ತೆ. ಹಾಗೆ ಅದು ಗೊತ್ತಾಗೋದಕ್ಕೆ ಒಂದು ಕಸಿತಿರ್ತಾನೆ, ಒಂದು ಕೊಡ್ತಾ ಇರ್ತಾನೆ. ಓಕೆ, ಈ ನೀವೇನು ಕೇಳಿದ್ರೋ ನಾನು ಹೇಳಿದ್ನೋ ಅದೆಷ್ಟು ಮಟ್ಟಿಗೆ ಸರಿ ಆಯಿತು ನೀವೇ ಡಿಸೈಡ್ ಮಾಡ್ಕೊ. ಹೇಳ್ರಿ. ಸಚ್ಚಿದಾನಂದ ರೂಪಗಳೇ ಎಲ್ಲರೂ. ಹೌದು. ಹಾಂ, ವೈವಿಧ್ಯ ಯಾಕಂದ್ರೆ ಇರ್ಬೋದಾಗಿತ್ತಲ್ಲ. ಅದು ವೇದಾಂತಗಳಲ್ಲಿ ಕೂಡ ಯಾಕೆ ಇಷ್ಟು ಹಂಗೆ ಸುಮ್ಮನೆ ಇದ್ದು ಬಿಡ್ಬೋದಾಯ್ತಲ್ಲ ಅಂತ ಕೇಳ್ತಾ ಇದ್ರು. ಕರೆಕ್ಟ್. ಅವನಿಗೆ ಬೋರ್ ಆಯ್ತಂತ ಒಬ್ಬನೇ ಇದ್ದು. ನಮ್ಮ ಬ್ರಹ್ಮಾನಂದ ಯಾರು ಅವ್ರು ಭಾಳ ಚೆನ್ನಾಗಿ ಹೇಳ್ತಾರೆ. ಹಾಗಾಗಿ ಬ್ರಹ್ಮ ಒಬ್ಬನೇ ಇದ್ನಲ್ಲ, ಇದು 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 ನೋಡಿ ನೋಡಿ ಬೋರ್ ಆಗಿ ಸೃಷ್ಟಿ ಮಾಡ್ಬೇಕು ಅಂತ ಅನ್ಕೊಂಡಂತೆ ಸೃಷ್ಟಿ ಆಯ್ತಂತೆ. ನಾವು ಒಬ್ಬರೇ ಇದ್ರೆ ಬೋರ್ ಆಗುತ್ತಲ್ಲ ಒಂದೊಂದ್ಸಲಿ. ಹಂಗೆ ಹೇಳ್ತಾರೆ. ಅದು ಹಾಗೆ ಇದ್ದು ಬಿಟ್ರೆ ಏನು ಟೇಸ್ಟ್ ಏನಿಲ್ಲ. ಡಿಫ್ರೆಂಟ್ ಇದ್ರೆ ಟೇಸ್ಟ್ ಇರ್ತದೆ. ಆ ಸೃಷ್ಟಿ ಸ್ಥಿತಿ ಲಯ ಇದ್ರೆ ಒಂದೊಂದಕ್ಕೆ ಬೆಲೆ. ಅದು ಹಂಗೆ ಇದ್ದು ಬಿಟ್ರೆ ಹಂಗೆ ಇದೆ. ಇಲ್ಲಿ ಏನಂದ್ರೆ ಇನ್ನೂ ಒಂದು ದೀರ್ಘವಾಗಿ ನೋಡಿದ್ರೆ ಬಹಳ ಒಳ್ಳೆ ಪ್ರಶ್ನೆ ಇದು. ಈಗ ಹಂಗೆ ಇರ್ಬೋದಾಯ್ತಲ್ಲ, ಹಂಗೆ ಇದೆ. ಅದು ಕಟಗಿನೇ ಇದೆ. ಈಗ ಗಿಡ ಇದ್ದಿದ್ದು ದಿನ್ನೆ ಆಯಿತು, ದಿನ್ನೆ ಇದ್ದಿದ್ದು ಮಂಚ ಆಯಿತು, ಮಂಚ ಇದ್ದದ್ದು ಸೌದೆ ಆಯಿತು, ಸೌದೆ ಇದ್ದು ಬೂದಾಯಿತು. ಇದು ಯಾರು ಹೇಳಿದ್ದು? ಮನಸ್ಸು ಹೇಳ್ತಾ ಇರೋದು. ಮನಸ್ಸು ಯಾಡ್ ಆಯ್ತಾ, ನಾಮರೂಪ ಕ್ರಿಯೆಗಳು ಬಂದು ಮನಸ್ಸನ್ನು ತೆಗೆದು ಬಿಟ್ರೆ ಏನೂ ಇಲ್ಲ, ಅದೇ ಇದೆ. ಅದೇನೇನೂ ಚೇಂಜ್ ಆಗಿಲ್ಲ. ಯಾವಾಗಲೂ ಅದು ಇದ್ದೇ ಇದೆ. ಮನಸ್ಸು ಇರೋದ್ರಿಂದ ಇದು ಬೂದಿ, ಇದು ಕಟ್ಟಿಗೆ, ಇದು ಮಂಚ, ಇದೆಲ್ಲ ಯಾರ ಕೆಲಸ? ಇದು ಮನಸ್ಸಿನ ಕೆಲಸ. ನೀವು ಕೇಳ್ತಾ ಇರೋದು ಮನಸ್ಸಿನ ಪ್ರಶ್ನೆ. ಇದು ಮನಸ್ಸು ಅದು ಹಂಗೆ ಇರ್ತದೆ ಅಷ್ಟೇ. ನಿಮಗೀಗ ಗೊತ್ತಾಯ್ತು. ಆ ಬೂದಿ ಯಾರಂದ್ರೆ ನಮ್ಮ ಅಶೋಕಪ್ಪರೇ, ಅದು ಕಟ್ಟಿಗೆ ರೀ, ಕಟ್ಟಿಗೆನೇ ಬೂದಿ ಆಗಿರೋದು. ಅದು ಕಟ್ಟಿಗೆನೇ ಬೂದಿ. ಅದು ಮಣ್ಣು ತಗೊಂಡ್ವಿ, ತಗೊಂಡು ಮೂರ್ತಿ ಮಾಡಿದ್ರು. ಇದು ಗಣಪಪ್ಪ, ಇದು ಗಣಪ. ಇನ್ನೊಬ್ಬ ಅದೇ ಮಣ್ಣು ತಗೊಂಡು ಈ ಕಡೆ ಶಿವಪ್ಪ, ಅದು ಶಿವಪ್ಪ, ಇದು ಗಣಪ. ಎರಡು ಮಣ್ಣೆ, ಮಣ್ಣೆ. ಇನ್ನೊಬ್ಬನ ಆಕಾರ ಮಾಡಿದ, ಅದು ಗಣಪ. ಹಿಂಗೆ
ವಿಭಿನ್ನ ರೂಪದಲ್ಲಿ, ಅದೇ ಒಂದೇ ಮೊನ್ನೆ ಒಂದೇ ಥರ ಇದೆ. ಆದರೆ ನಮಗೆ ಇದು ಗಣಪ ಅಂತತೆ ಮನಸ್ಸು, ಇದು ಶಿವಪ್ಪ ಅಂತತೆ ಇನ್ನೊಂದು ಮನಸ್ಸು. ಹೀಗೆ ಮನಸ್ಸು ಇರೋದ್ರಿಂದ ರೂಪಗಳು ಕಾಣಿಸ್ತಾ ಇದ್ದಾವೆ. ಈ ಮನಸ್ಸು ಲಯ ಆದರೆ ರೂಪಗಳೆಲ್ಲವೂ ಇಲ್ಲ. ನಮಗೆ ಯಾಕೆ ದುಃಖ ಸುಖ ಎಲ್ಲವೂ ಅಂದರೆ ಈ ಮನಸ್ಸಿಂದನೇ ಗುದ್ದಾಟ ವಿನಃ ಮತ್ತೆ ಬೇರೆ ಏನೂ ಇಲ್ಲ. ನಿಮ್ಮ ಪ್ರಶ್ನೆಗೆ ಉತ್ತರ ಸಿಕ್ಕಿರ್ಬೋದು ಅಂತ ಅಂದ್ಕೊಳ್ತೀನಿ. ಹ್ಞೂ 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 ನ ಹ- ಇಲ್ಲ ಯಾವ ಹೌದು ಅಷ್ಟೇ. ತೋ ಅದೇ ಥರ ಇರ್ತಾನೆ ಅಷ್ಟೇ. ಅದೇ ಬೂದಿ ಮತ್ತೆ ಗಿಡ ಆಯ್ತು ಅಷ್ಟೇ. ಗಿಡ ಆಯ್ತು ದಿನ್ನೆ ಆಯ್ತು. ಹಾಂ, ಮತ್ತೆ ಮಂಚ ಆಯ್ತು, ಸೌದೆ ಆಯ್ತು, ಬೂದಿ ಆಯ್ತು, ಒಲೆ ಕಟ್ ಇಡ್ಲಿ ಆಯ್ತು, ಬೂದಿ ಆಯ್ತು, ಮತ್ತೆ ಅದೇ ಗಿಡಕ್ಕೆ ಹೋಗಿ ಗೊಬ್ಬರ ಆಯ್ತು, ಗೊಬ್ಬರ ಆಗಿ ಅದೇ ಗಿಡ ಆಯ್ತು. ಮತ್ತೆ ಅದೇ ಏನಾಯ್ತದ ಅದೇ ಐತೆ ರೌಂಡಿಂಗ್ ಅಷ್ಟೇ. ಓಕೆ, ಚೆನ್ನಾಗಿತ್ತು. ಓಕೆ, ಥ್ಯಾಂಕ್ ಯು. ಇನ್ನೊಬ್ರು ಯಾರ ಕೈ ಎತ್ತಿದ್ದಾರೆ? ಸಮಯ ಆಗ್ತಾ ಇದೆ. ಓಕೆ, ಥ್ಯಾಂಕ್ ಯು. ನಮಸ್ಕಾರ. ಶಿವಾಯ ನಮಃ, ಶಿವಾಯ ಗುರುವೇ ನಮಃ. ಓಕೆ, ಭಾಳ ಸಂತೋಷ. ಒಳ್ಳೆ ಪ್ರಶ್ನೆ ಕೇಳಿದ್ದಕ್ಕೆ ನಿಮ್ಮೆಲ್ಲರಿಗೂ ಕೂಡ ಹೃದಯಪೂರ್ವಕ ಕೃತಜ್ಞತೆಗಳು. ಥ್ಯಾಂಕ್ ಯು. ಧನ್ಯವಾದಗಳು. ನಮಸ್ಕಾರ. ಧ್ಯಾನ ಇಲ್ಲ. ಧ್ಯಾನ ಮಾಡಿಸಿಲ್ಲ. ಮಾಡಿಸಿದ್ದೇನೆ. ಧ್ಯಾನ ಮಾಡಿಸಿಲ್ಲ. ಹ್ಞೂ. ಧ್ಯಾನ ಮಾಡಿಸಿಲ್ಲ. ಧ್ಯಾನಕ್ಕೆ ಟೈಮ್ ಬೇಕು. ಧ್ಯಾನಕ್ಕೆ ಟೈಮ್ ಇಲ್ಲ. ಹ್ಞೂ. ಧ್ಯಾನ ಮಾಡಿ